ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಖರ್ವಿ ವ್ಲಾಗ್ಸ್. ಗೈಸ್, ಒಂದು ವಾರ ಮನೆಯಲ್ಲಿ ಆರಾಮ್ ರೆಸ್ಟ್ ಮಾಡಿ ಇವಾಗ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೇಜಾರಾಗ್ತಾ ಇದೆ. ಇಲ್ಲಿ ಆರಾಮ್ ರಾಜನ್ ಥರ ರೆಸ್ಟ್ ಮಾಡ್ತಾ ಕೂತ್ಕೊತಿದ್ದೆ. ಮತ್ತು ಬೆಂಗಳೂರಿಗೆ ಹೋಗಿ ಇವಾಗ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು. ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದಾರೆ ನಮ್ಮಮ್ಮ. ಎಲ್ಲ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಇವಾಗ 6 ಗಂಟೆಗೆ ಹೋಗ್ತಾ ಇದ್ದೀನಿ. ಫುಲ್ ಚಳಿ ಇದೆ ಗೈಸ್. ಈ ಚಳಿಲಿ ಬೈಕ್ ರೈಡ್ ಮಾಡಿ ಹೋಗಬೇಕು. ಫುಲ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ನಮ್ಮಮ್ಮ. ನಾನು ಹೇಳೋಕ್ಕಿಂತ ಮೊದಲೇ ಬಿಸಿನೀರೆಲ್ಲ ಮಾಡಿ ಎಲ್ಲ ಇಟ್ಟಿದ್ರು. ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ ಇವಾಗ. ಇನ್ನೊಂದು 500 ಕಿಲೋಮೀಟರ್ ರೈಡ್. ಬನ್ನಿ ಸ್ಟಾರ್ಟ್ ಮಾಡೋಣ ಜರ್ನಿನ. ನಮ್ಮ ಚಿಕ್ಕಪ್ಪ ಅನಿಮಲ್ ಲವರ್ ಗೈಸ್. ಇಲ್ಲಿ ಯಾವುದೇ ನಿಮ್ಗೆ ಪ್ರಾಣಿ ಕಾಣಿಸ್ತಾ ಇದ್ರು ಅದು ನಮ್ಮ ಚಿಕ್ಕಪ್ಪಗೋಸ್ಕರ ಬಂದಿರೋದು. ಅವರು ಎಲ್ಲದಕ್ಕೂ ಊಟ ಎಲ್ಲ ಹಾಕ್ತಾರೆ. ಸೊ ಬನ್ನಿ. ಸೊ ಗೈಸ್ ನೋಡಿ, ಹೊನ್ನಾವರದಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ. ಸನ್ರೈಸ್ ನೋಡಿ, ಮೋಸ್ಟ್ಲಿ ಇದೇ ನಮಗೆ ಲಾಸ್ಟ್ ವ್ಯೂ ಅಂತ ಅನಿಸುತ್ತೆ ಸನ್ರೈಸ್ ನೋಡಲಿಕ್ಕೆ. ಯಾಕಂದರೆ ಸಿರ್ಸಿ ಘಾಟಲ್ಲಿ ಏನೂ ಕಾಣಿಸಲ್ಲ. ಗೇರ್ಸಪ್ಪ ರೋಡಲ್ಲಿದ್ದೀನಿ ಗೈಸ್. ನೋಡಿ, ಒಂದು ವ್ಯೂ ಕಾಣಿಸ್ತಾ ಇದೆ ಇಲ್ಲಿ. ಅಲ್ಲಿ ಕೂತ್ಕೊಳ್ಳೋದೆಲ್ಲ ಜಾಗ ಇದೆ ಗೈಸ್. ಮಳೆ ಇಲ್ಲದೆ ನೀರೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಮಳೆ ಇದ್ದರೆ ಸಿಕ್ಕಾಪಟ್ಟೆ ನೀರು ಇರ್ತಿತ್ತು. ಟೈಮ್ ಕೂಡ 8 ಗಂಟೆ ಆಗಿದೆ. ಅರ್ಧ ತಾಸು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ. ನೋಡಿ, ಸಿರ್ಸಿ ರೋಡ್ ಇದ್ದು. ಸಿರ್ಸಿ ರೋಡ್ ಫುಲ್ ಘಾಟ್ ಇರುತ್ತೆ. ಕೋಲ್ಡ್ ಕಡಿಮೆ ಆಗಿಲ್ಲ ಗೈಸ್ ಹಂಗೇನು. ಅದಕ್ಕೆ ಸ್ವಲ್ಪ ಸುಯ್ಯ ಮಾಡ್ತಾಯಿದ್ದೀನಿ. ನೋಡಿ, ಕಾಡು ಹುಲಿ, ಸಿಂಹ, ಚಿರತೆ ಎಲ್ಲ ಸಿಕ್ಕಿದ್ರೆ ಮಾತಾಡ್ಸ್ಕೊಂಡು ಹೋಗ್ಬೋದಿತ್ತು. ಇಷ್ಟು ಬೆಳಕಾದ್ರೂ ಗಾಯ್ಸ್ ಚಳಿ ಕಡಿಮೆ ಆಗಿಲ್ಲ. ಇಲ್ಲಿ ಸಖತ್ ಚಳಿ ಆಗ್ತಾ ಇದೆ. ಜಾಸ್ತಿ ಸ್ಪೀಡ್ ಕೂಡ ಹೊಡಿಲಿಕ್ಕೆ ಆಗ್ತಾ ಇಲ್ಲ. ಹೊಡಿಲೂಬಾರ್ದು ಬಿಡಿ ಈ ಥರ ರೋಡ್ಸಲ್ಲಿ. ಎಷ್ಟು ಕರ್ವ್ಸ್ ಇದೆ ನೋಡಿ ಇಲ್ಲಿ. ಈ ಹಂಟರಿಂದ ನನಗೇನೋ ಗೊತ್ತಾಗ್ತಿಲ್ಲ ಗಾಯ್ಸ್. ಎಲ್ಲ ಕರ್ವ್ಸು ಫುಲ್ ಹೈ ಇದರಲ್ಲಿದೆ. ಹಂಟರಲ್ಲಿ ಬರೀ 3rd ಗೇರ್ ಹಾಕಿದ್ರೆ ಸಾಕು, ಎಳ್ಕೊಂಡು ಹೋಗುತ್ತೆ ಅದು. ಫಸ್ಟ್ 2nd ಗೇರ್ ಕೆಲಸ 3rd ಗೇರೇ ಮಾಡಿಬಿಡುತ್ತೆ. ಆ ಥರ ಇದೆ ಇಂಜಿನ್. ಪವರ್ಫುಲ್ ಇಂಜಿನ್ ತಗೊಂಡ್ರೆ ಅದೇ ಸ್ವಲ್ಪ ಬೇರೆಗೆಲ್ಲ ಗಾಡಿ ಆದರೆ ಫುಲ್ ಎಳ್ಕೊಂಡು ಹೋಗ್ಬೇಕಾಗಿತ್ತು. ಇದರಲ್ಲಿ ಏನೂ ಗೊತ್ತೇ ಆಗ್ತಿಲ್ಲ ನನಗೆ. ಆರಾಮಾಗಿ ಹೋಗ್ತಾ ಇದ್ದೀನಿ. ಗಾಡಿ ಬರೋದು ಗೊತ್ತಾಗಲ್ಲ ಕ್ರಾಸಸ್ಸಲ್ಲಿ. ಬರೋ ಟೈಮಲ್ಲಿ ಏನು ಮಾಡಿದೆ ಅಂದರೆ ಗೈಸ್, ನಾನು ಬೈಕ್ನ ಬಂದ್ ಮಾಡಿಬಿಡ್ತೀನಿ. ಆರಾಮ್ಸೆ ಬರ್ತಾ ಇರ್ತೀನಿ. ಎಲ್ಲ ಫುಲ್ ಇಳಿಜಾರಿದೆಯಲ್ಲ, ಅದಕ್ಕೆ ಹೋಗೋ ಟೈಮಲ್ಲಿ ಆರಾಮಾಗಿ ಹೋಗಬೇಕು. ಮನೆಯಿಂದ ಬಂದು ಫುಲ್ ಬೇಜಾರಾಗ್ತಾ ಇದೆ. ಎಲ್ಲ ಅಮ್ಮಂಗೆಲ್ಲ ಸ್ವಲ್ಪ ಬಿಟ್ಟು ಬಂದಿರಲ್ಲ, ಅದಕ್ಕೆ ಮತ್ತೆ ಯಾವಾಗ ಹೋಗೋದು ಅಂತ ಗೊತ್ತಿಲ್ಲ. ಬಟ್ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ ಬೈಕಲ್ಲಿ. ನಿಮ್ಗೆ ಗೊತ್ತಾಗುತ್ತೆ, ವ್ಲಾಗ್ಸ್ ಬರ್ತಾ ಇರುತ್ತೆ. ಯಾಂತಕ್ ಮಾತಾಡ್ತು ಸುಮ್ಮನೆ ಮೋಷಣ ಏನಾರ ಆತನಡ ಅದೇಳ ಕಾರ್ ಹೊಡ್ಕೊಂಡಿದ್ದೆ ಅಲ್ಲಿ ಕಾಣಿಸಲ್ವಾ? ಇರ್ಲಿ ಬಿಡು. ಅವ್ರ ಅದ್ರಲ್ಲ ಮತ್ತೆ ನನ್ನ ತಪ್ಪಂತಿದ್ದಾರೆ ಸರ್. ಅಲ್ಲ, ಬಂದ್ಕೊಂಡು ಏನಂದ್ರಿ ನೀವು? ನಂದು ತಪ್ಪಂದ್ರಿ. ಸ್ಟ್ರೇಟ್ ರೋಡಲ್ಲಿ ಹೋಗ್ತಾ ಇದ್ದೀನಿ ನಾನು ಹೈವೇದಲ್ಲಿ. ನೀವು ಕ್ರಾಸ್ ಅಲ್ಲಿ ಇವ್ರು ಏನಂತೀರಾ? ಬಂದ್ಕೊಂಡು ನಿಂತ್ಕೊಂಡು ಏನಂತಿದ್ದಾರೆ ಅಂದ್ರೆ ಏನಂತಿದ್ದಾರೆ ನೀವು ಕ್ರಾಸ್ ಅಲ್ಲಿ ಬಂದಿದ್ರಿ, ನನ್ನ ರೋಡ್ ಗೊತ್ತಾಗಲ್ಲ ನಿಂಗೆ, ಗಾಡಿ ನೋಡಿಲ್ಲ ಅಂತಿದ್ದಾರೆ. ಬಟ್ಕಳ ಏನಾಗಿಲ್ಲ, ಗಾಡಿ ಕ್ರಾಶ್ ಖುಷಿ ಪಡ್ರಿ. ತಪ್ಪು ಮಾಡ್ಕೊಂಡು ನನ್ಗೆ ಹೇಳ್ತಾ ಇದಾರೆ. ಮತ್ತೆ ನಾನು
ಇಲ್ಲ ಬಾಯಲ್ಲಿ ಒಂದೊಂದು ಪದ ಬರ್ತಾ ಇದೆ ಗೈಸ್, ಕೆಟ್ಟ ಪದ ಮಾತಾಡಬಾರ್ದು, ಇಲ್ಲ ಅಂದರೆ ಮಕ್ಕಳಿಗೆ ಸುಮ್ಮನೆ ಏನೋ ಈ ಥರ ಎಲ್ಲ ನನ್ನ ಮಕ್ಕಳಿಂದನೇ ಆಗೋದೆಲ್ಲ, ವೇಸ್ಟ್ ನನ್ನ ಮಕ್ಕಳಿಂದನೇ ಈ ಥರ ಆಕ್ಸಿಡೆಂಟ್ ಎಲ್ಲ ಜಾಸ್ತಿ ಆಗೋದು ಗೈಸ್. ನಿಮ್ಮ ಪಾಟಿಗೆ ನೀವು ಹೋಗ್ತಾ ಇರ್ತೀರಾ, ಆದರೆ ಒಂದು ಕಡೆಯಿಂದ ಬೆರಳು ಹಾಕ್ಬೇಕಂತ ಬಂದುಬಿಡ್ತಾರೆ. ಸ್ಟ್ರೇಟ್ ರೋಡಲ್ಲಿ ಹೈವೇದಲ್ಲಿ ಹೋಗ್ತಿದ್ದೀನಿ ಗೈಸ್. ನಾನು ಚಳಿ ಅಂತ ಜಾಸ್ತಿ ಸ್ಪೀಡಲ್ಲಿ ಹೋಗ್ತಾ ಇಲ್ಲ, 60 to 70 ಮಿಡಲಲ್ಲಿ ಇರ್ತೀನಿ. ಸ್ಟ್ರೇಟ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಮಗ ಕ್ರಾಸಲ್ಲಿ ಬಂದ್ಕೊಂಡು ಸ್ಲೋ ಮಾಡಿಲ್ಲ, ಏನು ಮಾಡಿಲ್ಲ, ನಿಲ್ಸ್ಕೊಂಡು ಅರ್ಧ ರೋಡಲ್ಲಿ ಬಂದುಬಿಟ್ಟಿದ್ದಾನೆ. ನಾನೇ ಕಂಟ್ರೋಲ್ ಮಾಡಿಕೊಂಡು ಹೇಗೋ ಸೈಡಿಂದ ತಪ್ಪಿಸ್ಕೊಂಡ್ಬಿಟ್ಟೆ. ನನಗೇನೂ ಆಗಿಲ್ಲ, ಬಟ್ ನಾನು ಏನಾಗಿಲ್ಲ ಸುಮ್ಮನೆ ನಿಂತ್ಕೊಂಡೆ ಅಲ್ಲಿ ಬಂದ್ಕೊಂಡು ಸಾರಿ ಗೈರಿ ಕೇಳೋದ್ಬಿಟ್ಟು, ನನ್ನ ತಪ್ಪು, ನೀನು ನಂಗೆ ರೋಡ್ ಕಾಣಿಸಲ್ವಾ ಅದು ಇದು ಅಂತಿದ್ದಾನೆ. ಅಲ್ಲಿ ಜನ ಎಲ್ಲ ಒಟ್ಟಾಗಿದ್ರು, ನನ್ನ ಸಪೋರ್ಟ್ಗೆ ಒಂದು 50-60 ಜನ ಬಂದಿದ್ರು ಅಲ್ಲಿ ಮಕ್ಕಳು. ಈ ಥರ ಇವ್ರಿಗೆಲ್ಲ ಬಾಲು ಅಂತ ಕರಿತೀನಿ ಗೈಸ್ ನಾನು, ಬಾಲು LK ಬಾಲು ಅಂತೀನಿ. ಸಿಟ್ಟು ಇದೇ. ನಾನು ಹಳೇ ಒಂದು 10th PUC ಟೈಮ್ ವಿಜಯ್ ಆಗಿದ್ದರೆ ಇಲ್ಲ ಆಗೋದೇ ಬೇರೆ ಆಗ್ತಿತ್ತು ಗೈಸ್. ಇವಾಗ ಸ್ವಲ್ಪ ಮೆಚ್ಯೂರ್ ಆಗಿ ಏನೂ ಅನಿಸ್ತಾ ಇಲ್ಲ. ನನ್ನ ಬಗ್ಗೆ ಪರ್ಸ್ನಲ್ ಆಗಿ ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ ಎಲ್ಲಿಂದ ಎಲ್ಲಿ ಹೇಳೋದಾಗ್ತೀನಿ ಅಂತ. ನಾನು ಅದರಲ್ಲೂ ಬಂದ್ಕೊಂಡು ಸುಮ್ಮನೆ ಸಾರಿ ಕೇಳಿದ್ರೆ ಸುಮ್ಮನೆ ಹೋಗ್ಬಿಡ್ತಿದ್ದೆ ಗೈಸ್. ನನಗೇನೂ ಆಗಿಲ್ಲ, ಜಸ್ಟ್ ಕಾಲ್ಗೆ ಸ್ವಲ್ಪ ತಾಗ್ತಷ್ಟೇ, ಅದು ಏನೂ ಅನಿಸ್ತಾನೆ ಇಲ್ಲ. ಬಟ್ ಬಂದ್ಕೊಂಡು ನನ್ನ ತಪ್ಪು ಅಂತ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾನೆ ನನ್ನ ಮಗ. ಅವಂಗೆ ಗಾಡಿ ನೋಡಲಿಕ್ಕೆ ಬರಲ್ಲ ನನ್ನ ಮಗನಿಗೆ. ಇವಾಗ ಅರ್ಧ ರೋಡಲ್ಲಿ ಸಿಕ್ಕಿದ್ದ, ಉಲ್ಟಾ ಪುಲ್ಟಾ ಹೊಡಿತಾ ಇದ್ದಾನೆ. ಒಂದು ಕರ್ವಲ್ಲಿ ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ. ಫುಲ್ ರೋಡ್ ರೇಸ್ ಗೈಸ್ ಅಲ್ಲಿ. ನಂಗಂತೂ ತಲೆ ಹಾಳಾಗೈತೆ ಅವ್ನು ಹೇಳಿದ್ ಕೇಳಿ. ಚಿಲ್ಲಾಗಿದೆ ನಾನು. ಬಂದ್ಕೊಂಡು ನಿನ್ನ ಸರಿಲ್ಲ ನನ್ನ ಸರಿಲ್ಲ ಅಂದರೆ ನಾನು ಮತ್ತೆ ಬಿಡಲ್ಲ. ಆರ್ಗ್ಯುಮೆಂಟ್ಸಲ್ಲಿ ಅವ್ರ ಅಪ್ಪ ಗೈಸ್ ನಾನು. ಚೂತಿ ನನ್ನ ಮಕ್ಕಳು ಬಂದುಬಿಡ್ತಾರೆ, ಗಾಡಿ ಹೊಡಿಲಿಕ್ಕೆ ಬರಲ್ಲ. ಲೈಸೆನ್ಸ್ ಕೊಟ್ಟರೆ ಫಸ್ಟ್ ಹೊಡಿಬೇಕು ಇವ್ರಿಗೆ. ಚೂತಿ. ಸೊ ಗಾಯ್ಸ್ ಚಿಲ್ಲಾಗಿದ್ದೀನಿ. ರೋಡಲ್ಲಿ ಫುಲ್ ಬೈಕೊಂಡು ಬಂದು ರೋಡೇಜ್ ಎಲ್ಲ ಹೋಗ್ಬಿಟ್ಟಿದೆ. ಈ ಥರ ಮಕ್ಕಳು ಸಾಯ್ತಾರೆ ಬೇಗ. ಅದಕ್ಕೆ ಸುಮ್ಮನೆ ದೇವ್ರಿಗೆ ಬಿಟ್ಬಿಟ್ಟು ನಮ್ಮ ಪಾಟಿಗೆ ನಾವು ಹೋಗಬೇಕು. ಗಾಯ್ಸ್ ಇದು ನೋಡಿ 3 ಗಂಟೆ ಗಾಯ್ಸ್. ಇವಾಗ ಈ ನೋಡಿದ್ರೆ 6 ಗಂಟೆ ಆಗಿರೋ ಥರ ಫೀಲ್ ಆಗ್ತಾಯಿದೆ. ಸಖತ್ ಮಳೆ ಬರೋ ಥರ ಕಾಣಿಸ್ತಾ ಇದೆ. ಬಟ್ ಮ್ಯಾಪ್ ನೋಡಿ ಎಲ್ಲಿ ಕರ್ಕೊಂಡು ಬಂದಿದೆ. ಒಂದು ಸಖತ್ತಾಗಿ ಪ್ಲೇಸ್ ಇದೆ ಗಾಯ್ಸ್ ಇದು. ಆ ಕಡೆ ನದಿ, ಈ ಕಡೆ ಗುಡ್ಡ ಬೆಟ್ಟ ಎಲ್ಲ ಸೇರಿ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಇಷ್ಟ ಆಯ್ತು ನನಗೆ. ಬನ್ನಿ ಹೋಗೋಣ ಬೇಗ, ಮಳೆ ಬರೋಕ್ಕಿಂತ ಮೊದಲೇ. ಗಾಯ್ಸ್ ಅರ್ಧ ರೋಡಲ್ಲಿ ಸಿಕ್ಕಾಪಟ್ಟೆ ಮಳೆ. ಅರ್ಧ ಒದ್ದೆಯಾಗಿ ಬಂದಿದ್ದೀನಿ, ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ತಲೆಯೆಲ್ಲ ಒರೆಸ್ಕೊಂಡು ಮಲ್ಕೊಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ಥರ ಎಲ್ಲ ವೀಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡೋದು ಮರಿಬೇಡಿ. ಅಲ್ಲಿ ತನಕ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.